ಸೊ ಇವಾಗ 40 ಸೆಕೆಂಡ್ ಕ್ವಶನ್, ಇದನ್ನ 8 to 10 ಸೆಂಟೆನ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ವಾಟ್ ವೇರ್ ದ ಒಪಿನಿಯನ್ಸ್ ಆಫ್ ದ ಬುದ್ಧ ಅಂಡ್ ಅವೈ ರಿಗಾರ್ಡಿಂಗ್ ಕಾಸ್ಟ್ ಡಿವಿಷನ್ಸ್? ಜಾತಿ ಭೇದ ಅಥವಾ ಜಾತಿಗಳನ್ನು ಒಡೆಯುವುದು, ಡಿವೈಡ್ ಮಾಡುದು. ಸೊ ಇದರ ಬಗ್ಗೆ ಬುದ್ಧ ಮತ್ತು ಅವೈ ಅವರ ಒಪಿನಿಯನ್ ಏನು, ಅಭಿಪ್ರಾಯ ಏನು? ಬುದ್ಧ ಅವರು ಏನ್ ಹೇಳಿದ್ದಾರೆ? ಈಗ 2500 years ago the Buddha had questioned caste divisions in India. ಸೊ ಜಾತಿ ಭೇದಗಳನ್ನ, ಜಾತಿ ಡಿವೈಡ್ ಮಾಡೋದು ಅಂದ್ರೆ ಜಾತಿಗಳನ್ನ ಒಡೆಯುವುದು. ಓಕೆ, ಸೊ ಬೇರೆ ಬೇರೆ ಜಾತಿಯಾಗಿ ಅದನ್ನ ಡಿವೈಡ್ ಮಾಡಿದ್ದಾರೆ, ಭಾಗ ಮಾಡಿದ್ದಾರೆ ಅಲ್ವಾ? ಸೊ ಈ ಭಾಗ ಮಾಡಿರೋದರ ಬಗ್ಗೆ ಬುದ್ಧರವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ವಿಭಾಗ, ಓಕೆ, ಜಾತಿ ವಿಭಾಗಗಳನ್ನ ಮಾಡಿದ್ರು. The only valid division are the divisions between those who are noble and wholesome. Those who are noble and wholesome. And those who are ignoble and unwholesome. ಓಕೆ, ಇಗ್ನೋಬಲ್ ಅಂಡ್ ಅನ್ಹೋಲ್ಸಮ್. ಬುದ್ಧ ಅವ್ರು ಏನ್ ಹೇಳಿರೋದು? ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಆರ್ ದ ಡಿವಿಷನ್ ಬಿಟ್ವೀನ್ ದೋಸ್ ಹೂ ಆರ್ ನೋಬಲ್ ಅಂಡ್ ಹೋಲ್ಸಮ್ ಅಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಅಂಡ್ ಅನ್ಹೋಲ್ಸಮ್. ಸೊ ಇಲ್ಲಿ ನೋಬಲ್ ಅಂತಂದ್ರೆ ಏನು ಮಕ್ಳೇ? ಉದಾತ್ತ ಜನರು. ಓಕೆ, ಸೊ ನೋಬಲ್ ಅಂತಂದ್ರೆ ಯಾರು? ಉದಾತ್ತ ಜನರು. ಮತ್ತು ಪರಿಪೂರ್ಣರು, ಪರಿಪೂರ್ಣರಾಗಿರುವಂಥವರು, ಎಲ್ಲಾ ರೀತಿಯಿಂದಲೂ ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರು. ಅಂಡ್ ದೋಸ್ ಹೂ ಆರ್ ನಾಟ್ ನೋಬಲ್, ಉದಾತ್ತರಲ್ಲದೆ ಇರುವವರು ಮತ್ತು ಪರಿಪೂರ್ಣರಲ್ಲದೆ ಇರುವಂತವರು. ಓಕೆ, ಸೊ ಇದೇ ಎರಡೇ ಜಾತಿಗಳು ಇರೋದು ಅಂತ ಬುದ್ಧರವರು ಹೇಳಿದ್ದಾರೆ. ಯಾವಾಗ ಹೇಳಿದ್ದಾರೆ? 2500 years ago. The Tamil poetess, ಅದೇ ರೀತಿ the Tamil poetess Avai had said that there are only 2 castes. ಇಲ್ಲಿ ಸಮಾಜದಲ್ಲಿ ಎರಡೇ ಜಾತಿಗಳಿರೋದು ಅಂತ ಯಾರು ಹೇಳ್ತಾರೆ? ದ ತಮಿಳ್ ಪೋಯೆಟೆಸ್ ಅವೈ. ಇನ್ ದ ವರ್ಲ್ಡ್ ಅಂದ್ರೆ ಜಗತ್ತಿನಲ್ಲಿ ಇರೋದು ಎರಡೇ ಜಾತಿಗಳು. ನೇಮ್ಲಿ ಚಾರಿಟೇಬಲ್, ಯಾರು ಚಾರಿಟಿಯನ್ನ ಮಾಡ್ತಾರೆ. ಓಕೆ, ಹೂ ಗಿವ್ ಅಂಡ್ ದ ಸುಪೀರಿಯರ್, and the misers who do not and are therefore inferior. Okay, charitable. So the Tamil poetess always had said that there are only 2 castes in the world, namely the charitable who give and the superior and the misers who do not give. ಚಾರಿಟೇಬಲ್ ಅಂತಂದ್ರೆ ಉದಾರಿಗಳು, ದಾನ ಮಾಡುವಂತವರು. ಓಕೆ, ಸೊ ಅವರು ಯಾರಿಗೆ, ಬೇರೆಯವರಿಗೆ, ಇಲ್ಲದೆ ಇರುವವರಿಗೆ ಏನನ್ನು ಕೊಡ್ತಾರೋ ಅವರು ಚಾರಿಟೇಬಲ್. ಸೊ ಅವರು ಸುಪೀರಿಯರ್, ಮೇಲ್ಪಂಕ್ತಿಗೆ ಬರ್ತಾರೆ. ಸುಪೀರಿಯರ್ ಅಂತಂದ್ರೆ ಏನು ಮಕ್ಕಳೇ? ಮೇಲ್ಪಂಕ್ತಿಗೆ ಬರ್ತಾರೆ. ಓಕೆ, ಸೊ ಯಾರು ದಾನ ಧರ್ಮ ಮಾಡ್ತಾರೋ ಅಥವಾ ಬೇರೆಯವರಿಗೆ ತಮ್ಮಲ್ಲಿರುವುದನ್ನ ಕೊಡ್ತಾರೋ, ಸಪ್ರೆಸ್ ಆಗಿರೋರಿಗೆ, ಅವರು ಉದಾರಿಗಳು ಮತ್ತು ಸುಪೀರಿಯರ್ ಮೇಲ್ಪಂಕ್ತಿಗೆ ಬರ್ತಾರೆ. ಅಂಡ್ ದ ಮೈಸರ್ಸ್, ತುಂಬಾ ಏನನ್ನೂ ದಾನ ಮಾಡದೇ ಇರುವಂತವರು. ಮೈಸರ್ ಅಂತಂದ್ರೆ ನೀವೇನ್ ಹೇಳ್ಬೋದು? ಜಿಪುಣರು. ಓಕೆ, ಸೊ ಅವರು ಯಾರಿಗೂ ಏನನ್ನ ಕೊಡೋದಿಲ್ಲ. ಸೊ ಅಂತವ್ರು ಯಾವ್ದ್ರಲ್ಲಿ ಬರ್ತಾರೆ ಮಕ್ಕಳೇ? ಉದಾರಿಗಳ ಅಲ್ದೇ ಇರುವಂತವರು, ಅವರು ಜಿಪುಣರು, ಯಾರಿಗೂ ಏನನ್ನೂ ದಾನ ಮಾಡದೇ ಇರುವಂತವ್ರು. ಸೊ ಅವರು ತುಂಬಾ ಕೆಳಮಟ್ಟದಲ್ಲಿ ಇರುವಂತವ್ರು, ಇನ್ಫೀರಿಯರ್. ಓಕೆ, ಇನ್ಫೀರಿಯರ್ ಅಂತಂದ್ರೆ ತುಂಬಾ ಕೆಳಮಟ್ಟದಲ್ಲಿ ಇರುವಂತವರು. ಸೊ ಈ ಎರಡೇ ಜಾತಿಗಳು ಇರೋದು ಪ್ರಪಂಚದಲ್ಲಿ ಅಂತ ಅವ್ವಯ್ಯವರು ಹೇಳಿದ್ದಾರೆ. ಸೊ ಇಲ್ಲಿ ಈಗ ಬುದ್ಧ ಏನ್ ಹೇಳ್ತಾರೆ? ಬುದ್ಧ ಉದಾತ್ತರು ಮತ್ತು ಪರಿಪೂರ್ಣರು ಒಂದು ಜಾತಿ, ಅದೇ ರೀತಿ ಉದಾತ್ತರಲ್ಲದೆ ಇರುವಂತವರು ಅಪರಿಪೂರ್ಣರು, ಅವರು ಇನ್ನೊಂದು ಜಾತಿ. ಎರಡೇ ಜಾತಿ ಇರೋದು ಅಂತ ಗೌತಮ ಬುದ್ಧ ಅವರು 2500 ವರ್ಷಗಳ ಹಿಂದೆ ಹೇಳಿದ್ದಾರೆ.
ಮಕ್ಕಳೇ ಅದೇ ರೀತಿ ತಮಿಳು ಕವಯಿತ್ರಿ ಅವ್ವಯ್ಯ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಪ್ರಪಂಚದಲ್ಲಿ ಎರಡೇ ಜಾತಿಗಳಿರೋದು. ಒಂದು ಚಾರಿಟಿ ಮಾಡುವಂತವ್ರು, ದಾನ ಧರ್ಮ ಮಾಡುವಂತವ್ರು, ಅವರು ಮೇಲ್ಪಂಕ್ತಿಗೆ ಬರ್ತಾರೆ. ಅದೇ ರೀತಿ ಇನ್ನೊಬ್ರು ಜಿಪುಣರು, ಏನು ದಾನ ಧರ್ಮ ಮಾಡದೇ ಇರುವಂತವ್ರು ತುಂಬಾ ಕೆಳಮಟ್ಟದಲ್ಲಿ ಬರ್ತಾರೆ. ಎರಡೇ ಜಾತಿಗಳಿರೋದು ಅಂತ ಅವ್ವಯ್ಯವರು ಹೇಳ್ತಾರೆ. ಥ್ರೂಔಟ್ ದ ಕೋರ್ಸ್ ಆಫ್ ಇಂಡಿಯನ್ ಹಿಸ್ಟರಿ, great sages and saints have exposed the hollowness of these divisions and sought to bring all the communities of India together in the creative partnership. Saints and sages, ಸಾಧು ಸಂತರು ನಮ್ಮ ಚರಿತ್ರೆಯಲ್ಲಿ ಭಾರತದ ಚರಿತ್ರೆಯಲ್ಲಿ ಸಾಧು ಸಂತರು ಏನ್ ಮಾಡಿದ್ದಾರೆ, ಇಲ್ಲಿ ಜಾತಿ ವಿಭಾಗದಲ್ಲಿ ಇರುವಂತಹ ಒಂದು ಅಪರಿಪೂರ್ಣತೆಯನ್ನ, ಹಾಲೋನೆಸ್ ಅನ್ನ ತುಂಬಾ ಹಿಂದೆನೆ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ, ಹೇಳಿದ್ದಾರೆ. ಓಕೆ, ಬಯಲಿಗೆಳೆದಿದ್ದಾರೆ. ಎಕ್ಸ್ಪೋಸ್ ಮಾಡೋದು ಅಂತಂದ್ರೆ ಏನು ಮಕ್ಕಳೇ? ಬಯಲಿಗೆಳೆಯುವುದು ಅಂತ. ಓಕೆ, ಸೊ ನಮ್ಮ ಜಾತಿಯನ್ನ ವಿಭಾಗ ಮಾಡಿರೋದ್ರಲ್ಲಿ ಇರುವಂತಹ ಒಂದು ಹಾಲೋನೆಸ್, ಖಾಲಿತನ ಅಥವಾ ಒಂದು ಕೊರತೆಯನ್ನ ನಮ್ಮ ಸಾಧು ಸಂತರು ತುಂಬಾ ವರ್ಷಗಳ ಹಿಂದೆನೆ ಹಿಸ್ಟ್ರಿಯಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ಇದು ಸರಿ ಇಲ್ಲ ಅನ್ನೋದು. ಓಕೆ, ಸೊ ಅವರು ಯಾವಾಗ್ಲೂ ಭಾರತದಲ್ಲಿ ಇರುವಂತಹ ಎಲ್ಲ ಜಾತಿ ಧರ್ಮಗಳ ಜನರನ್ನ ಒಗ್ಗೂಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅನ್ನೋದು. ಓಕೆ, ಸೊ ಇದನ್ನ ನೀವು ನಿಮ್ಮ ಲೆಸನ್ ನಲ್ಲಿ ಲೆವೆಂತ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೋದು ಮಕ್ಕಳೇ. ಈ ಆನ್ಸರ್ ಅನ್ನ ನೀವು ನಿಮ್ಮ ಲೆಸನ್ ನಲ್ಲಿ 11th ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಇದು ಅಭಿಪ್ರಾಯ. ಇನ್ನೊಂದ್ಸಲ ಓದ್ಬಿಡ್ತೀನಿ. About 2500 years ago, Buddha had questioned caste divisions in India. He said the only valid divisions are between those who are noble and wholesome and those who are ignoble and unwholesome. The Tamil poetess Avvai said there are only two castes in India, so in the world. What are they? The charitable, who are superior, and the misers, who are not superior, inferior. So throughout the Indian history, our sages and saints have exposed the hollowness in the division of caste, saying that they are always trying to bring all the communities of India together in a creative partnership. This is the answer.